ಬಿಜಿಎಸ್ ಹಾಗೂ ಎಸ್ಜೆಬಿ ಕ್ಯಾಂಪಸ್ ರಂಗು ಹೆಚ್ಚಿಸಿದ ಓಣಂ. ವಿವಿಧತೆಯಲ್ಲಿ ಏಕತೆಗೆ ಸಾಕ್ಷಿಯಾದ ಬಿಜಿಎಸ್ ಕ್ಯಾಂಪಸ್. ಶಿಕ್ಷಣದ ಜೊತೆಗೆ ಸಂಸ್ಕೃತಿ ವೈಭವಕ್ಕೆ ಹೆಗ್ಗುರುತಾದ ಸಂಸ್ಥೆ. ಬಣ್ಣದ ರಂಗೋಲಿ ಚಿತ್ತಾರ, ಸಾಂಪ್ರದಾಯಿಕ ಉಡುಗೆ, ವಿದ್ಯಾರ್ಥಿಗಳ ವೈಯಾರ, ಎಲ್ಲೆಲ್ಲೂ ಓಣಂ ಹಬ್ಬದ ಸಂಭ್ರಮ. ಬಿಜಿಎಸ್ ಎಸ್ಜೆಬಿ ಕ್ಯಾಂಪಸ್ನಲ್ಲಿ ಕೇರಳದ ಸಾಂಸ್ಕೃತಿಕ ಸೊಬಗು ಅನಾವರಣಗೊಂಡಿತ್ತು. ಬಿಜಿಎಸ್ ಹಾಗೂ ಎಸ್ಜೆಬಿ ಶಿಕ್ಷಣ ಸಂಸ್ಥೆಗಳ ಎಂಡಿ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರು ದೀಪ ಬೆಳಗಿಸುವ ಮೂಲಕ ಓಣಂ ಹಬ್ಬದ ಸಂಭ್ರಮಾಚರಣೆಗೆ ಚಾಲನೆ ನೀಡಿದ್ರು. ಹಬ್ಬದ ಅಂಗವಾಗಿ ನಡೆದ ರಂಗೋಲಿ ಸ್ಪರ್ಧೆ ಹಾಗೂ ಕೇರಳದ ವಿವಿಧ ಪ್ರಕಾರದ ನೃತ್ಯ ಮಾಡಿದ ವಿಜೇತರಿಗೆ ಬಹುಮಾನ ವಿತರಿಸಿ ಅಭಿನಂದಿಸಿದರು. ಯೂನಿವರ್ಸಲ್ ಶೈಕ್ಷಣಿಕ ಕೇಂದ್ರವಾದ ಬಿಜಿಎಸ್ ಸಂಸ್ಥೆ. ವಸುದೈವ ಕುಟುಂಬಕಂ ಭಾವದ ಬಗ್ಗೆ ಗುರೂಜಿ ಹೇಳಿಕೆ. ಬಿಜಿಎಸ್ ಹಾಗೂ ಎಸ್ಜೆಬಿ ಶಿಕ್ಷಣ ಸಂಸ್ಥೆಗಳ ಎಂಡಿ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ್ ಸ್ವಾಮೀಜಿ ಅವರು ಮಾತನಾಡಿ, ನಮ್ಮ ಸಂಸ್ಥೆಯಲ್ಲಿ 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇದರಲ್ಲಿ 40% ವಿದ್ಯಾರ್ಥಿಗಳು ಕೇರಳ ಮೂಲದವರು. ಸುಮಾರು ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. ಈ ಆಚರಣೆ ನೋಡಿದ್ರೆ ವಸುದೈವ ಕುಟುಂಬಕಂ ಭಾವನೆ ಮೂಡುತ್ತೆ. ಸಂತೋಷ್ ಗುರೂಜಿ ಅವರು ಆಗಮಿಸಿ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ್ದು ಸಂತಸ ತಂದಿದೆ ಎಂದರು. ಇವತ್ತು ನಮ್ಮ ಬಿಜಿಎಸ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸಿಟಿ ಏನಿದೆ, ಇಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳಿದ್ದಾವೆ. ಮೋರ್ ದೆನ್ ಒಂದು 10,000-15,000 ಜನ ಹುಡುಗರು ಈ ಕ್ಯಾಂಪಸ್ನಲ್ಲಿರ್ಬೋದು. ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಅದರೊಳಗೂ ಕೇರಳದವರು ಒಂದು 30-40% ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ನೆಕ್ಸ್ಟು ಓಣಂ ಬರ್ತಾ ಇದೆ. ಆ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಏನು ಬಹಳ ವಿಜೃಂಭಣೆಯಿಂದ ಅಂತ ಹೇಳಬೇಕು. ಇವತ್ತು ಪೂಜ್ಯ ನಮ್ಮ ಶಬರಿಮಲೆಯ ಗುರುಗಳಾದಂತಹ ನಮ್ಮ ಗುರುಗಳು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಜಡ್ಜ್ಮೆಂಟ್ ಮಾಡಿದ್ರು. ತುಂಬ ಸಂತೋಷ ಆಯಿತು ನನಗೆ. ನಮ್ಮಲ್ಲಿ ಅವರು ಒಬ್ಬರಾಗಿ ಇವತ್ತು ಈ ಸಂಸ್ಥೆಯಲ್ಲಿ ಬಂದು ಭಾಗವಹಿಸಿದ್ದಾರೆ. ಈ ಸಂಸ್ಥೆಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳು ನೋಡದೆ ಇವಾಗ ವಸುದೇವ ಕುಟುಂಬಕಂ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ರಾಜ್ಯದವರು ಇದ್ದಾರೆ, ಕೇರಳ ಒಂದೇ ಅಲ್ಲ, ಆದರೆ ಜಾಸ್ತಿ ಜನ ಕೇರಳದವರಿದ್ದಾರೆ. ಎಲ್ಲ ಸ್ಟೇಟಿಂದ ಒಂದು 10 ಸ್ಟೇಟಿಂದ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ನಾನು ಧನ್ಯವಾದನ ಅರ್ಪಿಸ್ತೀನಿ. ಯಾಕೆಂದರೆ ವಿದ್ಯಾ ದದಾತಿ ವಿನಯಂ ವಿನಯಾಧ್ಯಾತಿ ಪಾತ್ರತ್ವಂ ಧನ ಮಾಪ್ನೋತಿ ಧನ ಧರ್ಮ ತತಸ್ಸುಖಂ. ಏನು ವಿದ್ಯೆ ಕೊಟ್ಟರೆ ಅವರಿಗೆ ಒಳ್ಳೆ ಫ್ಯೂಚರ್ ಇರುತ್ತೆ. ಆ ದೃಷ್ಟಿ ಇಟ್ಕೊಂಡು ಕಲ್ಚರಲ್ ಆಗ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಎಜುಕೇಷನ್ನು ಎಲ್ಲ ಒಂದು ಹುಡುಗ ಕಾಲೇಜಲ್ಲಿ ಓದುವ ಗೋಲ್ಡನ್ ಏಜ್ ಅಂತ ಕರಿತೀವಿ. ಕಾಲೇಜಲ್ಲಿ ಓದುವಾಗ ಮಾತ್ರ ಆ ಏಜನ್ನು, ಗೋಲ್ಡನ್ ಏಜನ್ನು ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಹಬ್ಬದ ಥರ ಅವ್ರು ಮಾಡಿದ್ದಾರೆ, ಅವ್ರು ಎಂಜಾಯ್ ಮಾಡಿದ್ದಾರೆ. ಈ ಸಂಸ್ಥೆ ಇನ್ನೂ ಬೆಳೀಬೇಕು. ಈ ಬೆಳೀತಾ ಇರತಕ್ಕಂಥ ಸಂಸ್ಥೆಗೆ ಎಲ್ಲರ ಪ್ರೀತಿ ವಿಶ್ವಾಸ ಇರಲಿ ಅಂತೇಳಿ 12 ಮಾತು ಮುಗಿಸ್ತೀನಿ. ಇನ್ನು ಓಣಂ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿದ್ದು ನಟಿ ಲಕ್ಷ್ಮೀ ಗೋಪಾಲಸ್ವಾಮಿ ಅವರ ಉಪಸ್ಥಿತಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಾನು ಕನ್ನಡಿಗ, ಕರ್ನಾಟಕ ನನ್ನ ಜನ್ಮಭೂಮಿ ಹಾಗೂ ಕೇರಳ ನನ್ನ ಕರ್ಮಭೂಮಿ. ಓಣಂ ಜಾತ್ಯತೀತವಾಗಿ ಆಚರಿಸುವ ಹಬ್ಬ. ಈ ಕ್ಯಾಂಪಸ್ ಮಲಯಾಳಿ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿನ ವಿದ್ಯಾರ್ಥಿಗಳು ಕನ್ನಡ ನಾಡಿನ ಸಂಸ್ಕೃತಿ ಮತ್ತು ಭಾಷೆಯನ್ನು ಕಲಿಬೇಕು. ಗುರೂಜಿ ಅವರ ಸರಳತೆ ನಮ್ಮೆಲ್ಲರಿಗೂ ಮಾದರಿ ಅಂತ ಬಿಜಿಎಸ್ ಕ್ಯಾಂಪಸ್ನ ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಾಕ್ಟರ್ ವಿಶ್ವ ಸಂತೋಷ್ ಭಾರತಿ ಗುರೂಜಿ, ಬಿಜಿಎಸ್ ಮತ್ತು ಎಸ್ಜೆಬಿ ಕ್ಯಾಂಪಸ್ನಲ್ಲಿ ಕೇರಳದ ವಾತಾವರಣವೇ ಸೃಷ್ಟಿಯಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಓಣಂ ಹಬ್ಬಕ್ಕೆ ಕಳೆಗಟ್ಟಿತ್ತು. ಕೇರಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೊಡ್ಡ ಹಬ್ಬ ಓಣಂ ಹಬ್ಬ. ಸಾಧಾರಣ ಒಂದು 4,000ಕ್ಕೂ ಜಾಸ್ತಿ ಜನ ಸ್ಟೂಡೆಂಟ್ಸು ನಮ್ಮ ಕೇರಳದಿಂದ ಬಂದಿದ್ದಾರೆ. ಒಂದು ಹಬ್ಬದ ವಾತಾವರಣವನ್ನು ನಮ್ಮ ಪ್ರಕಾಶನಾಥ್ ಸ್ವಾಮೀಜಿಯವರು ಇಲ್ಲಿ ಸೃಷ್ಟಿ ಮಾಡಿದರು.
ಆ ಮಕ್ಕಳೆಲ್ಲವೂ ಸಹ ಭಾಳ ಸಂತೋಷದಿಂದ ನಲದದ್ದು ಆ ಕೇರಳದ ಹಬ್ಬವನ್ನು ಆಚರಿಸಿದ್ದು. ಇವತ್ತು ಊಟ ಕೂಡ ಕೇರಳದ ಊಟವನ್ನು ಮಾಡಿದ್ದು ನಮ್ಮ ಒಂದು ಸೌಹಾರ್ದತೆಯನ್ನು, ಪಕ್ಕದ ರಾಜ್ಯದ ಜೊತೆಯಲ್ಲಿ ನಮ್ಮ ಇರ್ತಕ್ಕಂಥ ಬಾಂಧವ್ಯವನ್ನು ಎತ್ತಿ ಹಿಡಿಯುವಲ್ಲಿ ಪ್ರಕಾಶನಾಥ ಸ್ವಾಮೀಜಿಯವರು ಅದನ್ನು ಮಾಡಿದ್ದಾರೆ. ಅದರೊಳಗೂ ಕೂಡ ಒಂದು ಅಯ್ಯಪ್ಪ ಸ್ವಾಮಿಯ ಪೀಠಾಧಿಪತಿಗಳಾಗಿ ನಾವು ಸಹ ಇದರೊಳಗೆ ಭಾಗವಹಿಸಿದ್ದು ಕೇರಳದಲ್ಲೇ ಇವತ್ತು ಹಬ್ಬ ಮಾಡ್ತಾ ಇದ್ದೀವೇನೋ ಅನ್ನುವಷ್ಟು ರೀತಿಯಲ್ಲಿ ಖುಷಿ ಕೊಟ್ಟಿದೆ. ಆಮೇಲೆ ಎಷ್ಟು ಕಾರ್ಯಕ್ರಮ, ಸಾಧಾರಣ ಬೆಳಗ್ಗೆ 9 ಗಂಟೆಯಿಂದ ಈಗ ಮಧ್ಯಾಹ್ನದವರೆಗೂ ಸಹ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಭಾರತೀಯತೆಯನ್ನು ಎತ್ತಿ ಹಿಡಿದಿದ್ದು ಈ ವೇದಿಕೆಯಲ್ಲಿ ಕಂಡುಬಂದಿದೆ. ಭಾಳ ಒಂದು ಮಕ್ಕಳಿಗೆ ಒಂದು ಸಂಸ್ಕೃತಿಯನ್ನು, ನಮ್ಮ ದೇಶದ ಸಂಪ್ರದಾಯವನ್ನು ಮತ್ತು ನಮ್ಮ ಈ ಮಣ್ಣಿನ ಸೊಗಡನ್ನು ವಿದ್ಯೆಯ ಜೊತೆಯಲ್ಲಿ ಹಚ್ಚಬೇಕು ಅನ್ನುವಂತಹ ಸ್ವಾಮೀಜಿಯವರ ಒಂದು ದೃಷ್ಟಿ ನಿಜವಾಗಿಯೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳಿಗೂ ಕೂಡ ಒಂದು ಅನುಕರಣೀಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದೆಡೆ ಕೇರಳದ ಸಾಂಪ್ರದಾಯಿಕ ಸಂಸ್ಕೃತಿ, ಮತ್ತೊಂದು ಕಡೆ ಕರ್ನಾಟಕ ನೆಲದ ಭಾಷೆ ಮತ್ತು ಸಂಸ್ಕೃತಿಯ ಪರಿಚಯ. ಜಾತಿ, ಧರ್ಮ, ರಾಜ್ಯದ ಗಡಿ ಮರೆತು ಸಾವಿರಾರು ವಿದ್ಯಾರ್ಥಿಗಳು ಒಂದಾಗಿ ಆಚರಿಸಿದ ಓಣಂ ಹಬ್ಬ ಬಿಜಿಎಸ್ ಮತ್ತು ಎಸ್ಜೆಬಿ ಕ್ಯಾಂಪಸ್ನಲ್ಲಿ ಸೌಹಾರ್ದತೆ ಮತ್ತು ಸಾಂಸ್ಕೃತಿಕ ಐಕ್ಯತೆಯ ಸಂದೇಶ ಸಾರಿತ್ತು. ಕ್ಯಾಮರಾಮ್ಯಾನ್ ನಾಗೇಶ್ ಜೊತೆಗೆ ಹನುಮಂತರಾಜು, PNS ವಿಸ್ತಾರ ನ್ಯೂಸ್, ಬೆಂಗಳೂರು.